ಕನ್ನಡ ಸಾಹಿತ್ಯ ಸಂಘದ ಸಂಘಟಕರು ಮತ್ತು ಅಪಾರ ಕನ್ನಡ ಪ್ರೇಮಿಗಳಾದಂಥ ರಮೇಶ್ ಕುಂದಗಿ ಅವರು ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಕರ್ನಾಟಕದ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯಗಳಲ್ಲಿ ಮತ್ತು ಈ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಕನ್ನಡದ ಗುಂಪನ್ನು ಬಹಳ ಅತ್ಯಂತ ಶ್ರದ್ಧೆಯಿಂದ ಕನ್ನಡ ಅಸ್ಮಿತೆಯನ್ನು ಎಲ್ಲ ಕಡೆಗೂ ಪ್ರಸರಿಸುವಂಥ ಸಣ್ಣ ವಯಸ್ಸಿನ ಸಹಿತ ಬಹಳ ದೊಡ್ಡ ಕನ್ನಡಿಗರು. ಇವತ್ತು ಕರ್ನಾಟಕದ ಈ ಭಾಗದಲ್ಲಿ ಈ ಬೆಂಗಳೂರು ಮತ್ತು ತೆಲುಗು ಪ್ರದೇಶ ಕನ್ನಡ ಗಡಿ ಪ್ರದೇಶದಿಂದ ಇಲ್ಲಿ ದ್ವಿತೀಯ ಬೆಂಗಾಲು ಸಮ್ಮೇಳನವನ್ನು ಆಯೋಜಿಸಿ ಸಮ್ಮೇಳನಕ್ಕೆ ಸಮ್ಮೇಳನಾಧ್ಯಕ್ಷರನ್ನಾಗಿ ಶ್ರೀ ಜಗನ್ನಾಥರಾವ್ ಭುವನೇಶ್ವರ್ ಅವರನ್ನ ಆಯ್ಕೆ ಮಾಡುವುದು ಅತ್ಯಂತ ಅರ್ಹ ಮತ್ತು ಸೂಕ್ತ ಅಂತ ನಾನು ಬಯಸ್ಕೊಂಡಿದ್ದೇನೆ. ಯಾಕಂದರೆ ನಾವು ಕಳೆದ 40 ವರ್ಷಗಳ ಹಿಂದೆ ಅವರು ನಾವು ವಾರಪತ್ರಿಕೆಗೆ, ಸಂಕೇತ ಪತ್ರಿಕೆಗೆ, ಪ್ರಜಾಪತಿ ಪತ್ರಿಕೆಗೆ, ಕನ್ನಡ ಪತ್ರಿಕೆಗೆ, ಆ ಕಾಲದ ಸುಧಾ ಪತ್ರಿಕೆಗೆ, ಮುಂದೆ ತರಂಗಕ್ಕೆ ಲೇಖನಗಳನ್ನು ಬರೀತಾ ಇದ್ದರು. ಸರ್ ನಾವು ನೋಡಲಿಲ್ಲ. ಇಲ್ಲಿ ಬಂದಾಗ ಸರ್ ನಮ್ಮ ಜೊತೆ ಲೇಖನ ಬರೀತಿದ್ವಲ್ಲ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ಅವರ ವ್ಯಕ್ತಿತ್ವವನ್ನು ಬಹಳ ಸರಳವಾಗಿ ಮತ್ತು ಅಧಿಕೃತವಾಗಿ ಕಟ್ಟಿಕೊಳ್ಳುವಂಥ ಹಿರಿಯರು. ಅವರು ಸಮ್ಮೇಳನಾಧ್ಯಕ್ಷರಾಗಿದ್ದು ಬಹಳ ಖುಷಿ ಕೊಡುವಂಥ ಸಂಗತಿ. ಮತ್ತು ಸಮ್ಮೇಳನಾಧ್ಯಕ್ಷರ ಕುರಿತು ಕರ್ನಾಟಕ ಬಹಳ ಸೊಗಸಾಗಿ ಇಲ್ಲಿ ಮಾತನಾಡಿದರು. ಆ ಅವರಿಗೆ ನಾನು ಪೂರ್ವವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹಳ ಸಾರ್ಥಕವಾದಂಥ ಗಡಿನಾಡ ಸಮ್ಮೇಳನ ಆಗಿದೆ. ಯಾಕಂದ್ರೆ ನಾನು ಬೆಳಗಿನಿಂದ ನೋಡ್ತಾ ಇದ್ದೇನೆ, ಇಲ್ಲಿ ಕನ್ನಡ ಮತ್ತು ಮಳೆ ಎರಡು ವಿಷಯ ವಸ್ತುವಾಗಿ ಈ ಗಡಿನಾಡಿಗಿಂತ ಕನ್ನಡ ಮತ್ತು ಮಳೆ ಭಾಳ ಇರ್ತದೆ. ಎಲ್ಲರೂ ಹೋಗ್ಬೇಕು, ಮಳೆ ಬರಬೇಕು. ಯಾಕಂದ್ರೆ ಮಳೆ ಕೈ ಕೊಟ್ಟಂತ ಮಳೆ ಇದೆ. ಯಾಕಂದ್ರೆ ಇವೆಲ್ಲ ಮುಂಗಾರು ಹೊತ್ತಿಗೆ ಬಹಳ ಸಮೃದ್ಧವಾದ ಮಳೆ ಸುರುವಂಥ ಕಾಲ. ಈ ಹೊತ್ತಿಗೆ ಯಾಕೋ ಮಳೆ ನಮ್ಮ ಕೈ ಕೊಡ್ತಾ ಇದೆ ಅನ್ನೋದು ಉತ್ತರ ಕರ್ನಾಟಕದ ಬಿತ್ತಿದಂಥ ಬೀಜಗಳು ಬಿತ್ತಿಗೆ ಅಂತ ಏನು ಅವಕಾಶಗಳಿಲ್ಲ. ಅದು ಮಳೆಯನ್ನು ಪ್ರಾರ್ಥಿಸುವಂಥ ಅನೇಕ ಕವಿತೆಗಳನ್ನು ಸಹೋದರಿಯರು ಮತ್ತು ನಮ್ಮ ಕವಿಮಿತ್ರರು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ವಾಚಿಸಿರುವ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಆಮೇಲೆ ಕನ್ನಡ ಕುರಿತಾಗಿ ಬಹಳ ಚಂದ ಅವರು ನೃತ್ಯವನ್ನು ಅಭಿನಯಿಸಿದಂಥವರು ಸಹಿತ ಮತ್ತು ಹಾಡನ್ನು ಹೇಳಿದಂಥವ್ರು ಸಹಿತ ಕವಿತರು ಸಹಿತ ಕನ್ನಡ ಕುರಿತಾಗಿ ಬಹಳ ಸೊಗಸಾಗಿದೆ. ಯಾಕಂದ್ರೆ ಕನ್ನಡ ಬಹಳ ಅವರು ನಾವು ಒಂದು ಹಿರಿಯರಿ ಇರುವಂಥ ಒಂದು ಅಸತ್ಯ ಬಹಳ ಜಗತ್ತೆಲ್ಲ ಮುಂದುವರೆದಿರುವಂಥ ಕನ್ನಡ ಕನ್ನಡ ಮಾತನಾಡಬೇಕು. ಕಾವೇರಿಯಿಂದ ಗೋದಾವರಿವರೆಗೆ ಅಭಿನಂದನೆ ಮಾಡೋದು. ಅಂದ್ರೆ ಕಾವೇರಿಯಿಂದ ಗೋದಾವರಿ ಇವತ್ತು ಮಹಾರಾಷ್ಟ್ರದ ನಂತರಲ್ಲಿರುವಂಥ ಪ್ರದೇಶ ನದಿ ಅಲ್ಲಿಂದ ಕನ್ನಡ ಇತ್ತು ಅಂತ ನಾವು ಕನ್ನಡಿಗರು ಬಹಳ ಗಟ್ಟಿಯಾಗಿ ಒಂದು ನಿರ್ಧಾರಕ್ಕೆ ನಾವು ಒಂದು ಅಸ್ಮಿತೆಯನ್ನ ಆ ಶಕ್ತಿಯನ್ನು ಕಾಪಾಡಿಕೊಂಡ್ರೆ ಇವತ್ತೇನಾಗ್ತಂದ್ರೆ ಕರ್ನಾಟಕ ಇವತ್ತಿಗೂ ಸಹಿತ ಕಾವೇರಿಯಿಂದ ನಾವು ಗೋದಾವರಿವರೆಗೆ ಇರ್ತಿತ್ತು. ಆದರೆ ನಮ್ಮ ನಿರ್ಲಕ್ಷ್ಯದಿಂದ ಕಾವೇರಿಯಿಂದ ದಿಮಾಗ್ ತೀರವರೆಗೆ ಬಂತು, ಮತ್ತಷ್ಟು ನಿರ್ಲಕ್ಷ್ಯದಿಂದ ಕಾವೇರಿಯಿಂದ ಕೃಷ್ಣಾ ನದಿಯವರೆಗೆ ಬಂತು. ನಾವು ಇನ್ನಷ್ಟು ಕೂತ ಕಾವೇರಿಯಿಂದ ದೂರದೊಳಗೆ ನೀರು ಬರ್ತಾರೆ. ಆಮೇಲೆ ಇನ್ನು ಇನ್ನಷ್ಟು ಕೂತಿರೋ ಕಾವೇರಿಯಿಂದ ಕಾವೇರಿ ಆಗ್ತದೆ. ಆಮೇಲೆ ಮತ್ತು ನಾವು ಮನೆ ಕೊಟ್ಟರೆ ಕಾವೇರಿಯಿಂದ ಸಮುದ್ರ ಪಾಲ ಆಗುತ್ತೆ. ಇಂಥ ಒಂದು ಸಂದರ್ಭಗಳಲ್ಲಿ ಕನ್ನಡವನ್ನು ಉಳಿಸುವಂತಹ ಕಾಯಕ ನಡೀಬೇಕು ಸಮ್ಮೇಳನ ಮುಖಾಂತರ ಅಂತೇಳಿ ನಮ್ಮ ರಮೇಶ್ ಕುಂದಗಿ ಅವರು ಅನೇಕ ವಿಧದಲ್ಲಿ ಗಡಿನಾಡು ಸಮ್ಮೇಳನ, ಜಾನಪದ ಸಮ್ಮೇಳನ, ಮಕ್ಕಳ ಸಾಹಿತ್ಯ ಸಮ್ಮೇಳನ, ವೈದ್ಯರ ಸಮ್ಮೇಳನ, ವಕೀಲರ ಸಮ್ಮೇಳನ ಅವರು ಮಾಡಲಾಗದಂತ ಸಂಸ್ಥೆ ಮಾಡುವಂತ ಒಂದು ಅಕಾಡೆಮಿಗಳು, ಸಂಸ್ಥೆಗಳು, ಪರಿಷತ್ತುಗಳು ಮಾಡಬೇಕಾದಂತ ಕೆಲಸವನ್ನ, ವಿಶ್ವವಿದ್ಯಾಲಯ ಮಾಡುವಂತ ಕೆಲಸವನ್ನ ಏಕೈಕ ಸಂಸ್ಥೆಯಾಗಿ ಅವರು ಇಲ್ಲಿ ಈ ಪ್ರೀತಿ ಬಹಳ ಪ್ರೀತಿಯಿಂದ ವೇದಿತ ಅವರು ನಾನು ಕನ್ನಡ ಕೆಲಸ ಮಾಡ್ತಾ ಇದ್ದೇನೆ. ಅವರು ಯಾವುದೇ ರೀತಿಯಿಂದ ಅವರ ಪಾಸ್ಬುಕ್ ಜೀವ ಇದೆ ನೋಡಿಲ್ಲ, ಅನೇಕ ಸಂದರ್ಭ ನೋಡ್ತಾ ಇದ್ದೇನೆ ಅಂತ ಅವರು ಈ ಯಾವುದೋ ವೃತ್ತಿಗಾಗಿ ಮಾಡುವಂತ ಕನ್ನಡ ಕೆಲಸ ಮಾಡಿ ಕನ್ನಡವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು, ಕನ್ನಡವನ್ನು ಕಟ್ಟಬೇಕು ಅಂತ ಕಾಯದಿಂದ ಇವತ್ತು ಜಗದಲ್ಲ ವಿರೋಧವಾಗಿ ಕನ್ನಡ ಕಟ್ಟುವಂತಹ ಯೋಗಿತರಿಗೆ ಅಭಿವಹಿಸುತ್ತಾ ಬಹಳ ಪ್ರೀತಿಯಿಂದ ನನ್ನ ಮಾತನ್ನು ಆರಿಸಿದ್ವಿ. ಬಹಳ ಸರಳವಾಗಿದೆ. ಇಲ್ಲಿ ಯುವ ಪೂರ್ವಜರು ಮತ್ತೆ ನಮ್ಮ ಪುಸ್ತಕ ಅಭಿಷೇಕ ಅವರು ಬಿಡುಗಡೆ ಆಯಿತು. ಎಲ್ಲರಿಗೂ ಕನ್ನಡ ರಾಷ್ಟ್ರೀಯ ನುಡಿಗಳನ್ನು ಹೇಳಿದರು. ಮತ್ತು ಯೋಗಿತರು ಸಹಿತ ಬಹಳ ನನಗೆ ಈ ಸಮಾಧಾನ ಇದೆ. ಯಾಕಂದ್ರೆ ನಮ್ಮ ಕಾಲಕ್ಕೆ ಕನ್ನಡ ಸಾಹಿತ್ಯ ಕವಿತೆ ಎಲ್ಲ ಸಂದರ್ಭದಲ್ಲಿ ಅನೇಕ ಯೋಗಿತರು ಕನ್ನಡವನ್ನು ಇಟ್ಟುಕೊಂಡು ಅವರ ಸತ್ವವನ್ನು ಸ್ಮಿತಲ್ಲಿ ತಿಳ್ತಕ್ಕಲ್ಲ. ಇಂಥ ಒಂದು ಕಾರ್ಯಕ್ಕೆ ಅವರನ್ನು ಅಭಿನಂದಿಸುತ್ತಾ ಮೊದಲು ನನ್ನ ಮಾತುಗಳನ್ನು ಒಪ್ಪಿಸಿ